ಪ್ರಿಯಾಂಕ ಖರ್ಗೆ ಅವರು ಎರಡನೇ ಪತ್ರ ಇತ್ತಲ್ಲ, ಸರ್ಕಾರಿ ನೌಕರರು ಗಣವೇಶ ಹಾಕ್ಕೊಂಡು ಚಟುವಟಿಕೆಗಳಲ್ಲಿ, ಸಂಘದ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿದ್ದಾರೆ, ಸಸ್ಪೆಂಡ್ ಆಗ್ತಾರೆ. ಇದು ರಾಜ್ಯ ಸರ್ಕಾರಿ ನೌಕರರಿಗೆ ಅನ್ವಯ. ಕೇಂದ್ರದಲ್ಲಿ BJP ಇದೆ, ಕೇಂದ್ರ ಸರ್ಕಾರಿ ನೌಕರರು RSSನ ಚಟುವಟಿಕೆಗಳಲ್ಲಿ ಭಾಗವಹಿಸ್ಬೋದು ಅಂತ ಹೇಳ್ಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರಿಗಿದ್ದು ಅಂದರೆ ಎಲ್ಲಿ ಯಾರು ಯಾವ ಹೊತ್ತಿನಲ್ಲಿ ಆಳ್ವಿಕೆ ನಡೆಸ್ತಾ ಇದ್ದಾರೆ ಅನ್ನೋದರ ಮೇಲೆ ಆಯಾ ಹೊತ್ತಿನ ನಿಯಮಗಳ ಅನ್ವಯ ಆಗ್ತದೆ ಅನ್ನೋ ಹಂಗಾಯ್ತಿದು. ನಾಳೆ ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದರೆ ಕೇಂದ್ರ ಸರ್ಕಾರಿ ನೌಕರರು RSSನ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರ್ದು ಅಂತಾರೆ. ರಾಜ್ಯದಲ್ಲಿ BJP ಬಂದರೆ ಎಲ್ಲ ಖುಲಿ ಚೂಟು, ಯಾರು ಬೇಕಾದರೂ RSSನ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಅಂತಾರೆ. ಇಲ್ಲಿಗೆ ಹೋಗಿ ನಿಲ್ಲುತ್ತದು. ಇನ್ನು ಪ್ರಿಯಾಂಕ ಖರ್ಗೆ ಅವರಿಗೆ ಫೋನ್ ಮಾಡಿ ಬೆದರಿಕೆ ಹಾಕಿದ್ನಲ್ಲ, ಪ್ರಿಯಾಂಕ ಖರ್ಗೆ ಅವರು ಸಾಕ್ಷಿ ಇಲ್ಲಿದೆ ನೋಡಿ ನನಗೆ ಬೆದರಿಕೆ ಕರೆಗಳು ಬರ್ತಾ ಇರೋದಕ್ಕೆ ಅಂತ ವಿಡಿಯೋ ರಿಲೀಸ್ ಮಾಡಿದ್ರಲ್ಲ, ಆತನನ್ನು, ಬೆದರಿಕೆ ಹಾಕಿದ್ದವನನ್ನು ದಿನೇಶ್ ನರವಣೆ ಅಂತ ಮಹಾರಾಷ್ಟ್ರಕ್ಕೆ ಹೋಗಿ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸದಾಶಿವನಗರ ಪೊಲೀಸ್ ಸ್ಟೇಷನ್ನಲ್ಲಿ FIR ಆಗಿತ್ತು. ಸೆಂಟ್ರಲ್ ಡಿವಿಷನ್ನಿನ ಪೊಲೀಸರು ನಿನ್ನೆ ಮಹಾರಾಷ್ಟ್ರಕ್ಕೆ ಹೋಗಿ ಬೆಂಗಳೂರು ಮತ್ತು ಕಲಬುರಗಿ ಪೊಲೀಸರ ಜಂಟಿ ಕಾರ್ಯಾಚರಣೆಯಲ್ಲಿ ಈತನನ್ನು ಅರೆಸ್ಟ್ ಮಾಡಿಕೊಂಡು ಬಂದಿದ್ದಾರೆ. ಲಾ ಕೇಸ್ಗಳಲ್ಲೂ ಪೊಲೀಸರು ಇಷ್ಟೇ ಆ್ಯಕ್ಟಿವ್ ಆಗಿಬಿಟ್ರೆ ಎಷ್ಟು ಅದ್ಭುತವಾದ ಲಾ ಆ್ಯಂಡ್ ಆರ್ಡರ್ ಇರುತ್ತೆ.